ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಕ್ಲಾಸ್ 2 ನೋಡಿ. ಪ್ರೀವಿಯಸ್ ಕ್ಲಾಸಲ್ಲಿ ಅರೌಂಡ್ 24 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ಮತ್ತು ಸಿನಾಪ್ಸಿಸ್ ಓದ್ಕೊಳಕ್ಕೆ ಕೇಳಿದ್ದೆ, ಅಷ್ಟು ಸಿನಾಪ್ಸಿಸ್ ಓದ್ಕೊಂಡಿರ್ಬೇಕು, ಹೌದಾ? ಈಗ ಸಿನಾಪ್ಸಿಸಲ್ಲಿ ಒಂದಷ್ಟು ಡೈರೆಕ್ಟ್ ಫಾರ್ಮುಲಾಸ್ ಇದೆ, ಆ ಫಾರ್ಮುಲಾಸ್ ಎಲ್ಲ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಇರ್ತೀವಿ. ಈಗ ಐಡಿಯಾಸು ಗೊತ್ತಿರಬೇಕು, ಆಯ್ತಲ್ಲ? ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. 25. ಆಫ್ಟರ್ ಇನ್ಸರ್ಟಿಂಗ್ n AMs between 2 and 38, the sum of the resulting progression is 200. The value of n is ಅಂತ ಹೇಳಿದ್ದಾರೆ, ಹೌದಾ? ಅಂದರೆ ನೋಡಿ, ಈಗ ಆಫ್ಟರ್ ಇನ್ಸರ್ಟಿಂಗ್ n AMs between 2 and 38, ಹೌದಾ? ಅಂದರೆ ಇವೆರಡು ನಡುವೆ ಈ ಥರ n ಟರ್ಮ್ಸ್ ಇದೆ, ಹೌದಾ? ಇದರದ್ದು ಸಮ್ನ ಏನಂತ ಹೇಳಿರೋದು ನಮಗೆ 200 ಅಂತ ಹೇಳಿದ್ದಾರೆ. ಅಂದರೆ ಗಿವನ್ 2 plus A1 plus A2 plus A3 up to AN plus 38 is equal to 200, ಹೌದಾ? ನೋಡಿ, ಒಂದು ಇಂಪಾರ್ಟೆಂಟ್ ಹೇಳಿದ್ವಿ, ಇದಕ್ಕೆ ಏನು ಬರೀಬೋದು ನಾನು, ಇದನ್ನು ಹೇಳಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ. A1 A2 A3 ಅಪ್ ಟು AN B ಇತ್ತು ಅಂದರೆ, ದೆನ್ ಸಮ್ ಆಫ್ ದೀಸ್ n ಟರ್ಮ್ಸ್ is always is equal to n into arithmetic progression, arithmetic mean of a and b ಅಂತ ಹೇಳಿದ್ವಿ. ಅಂದರೆ a plus b by 2 ಏನು ಹೇಳಿದ್ವಲ್ಲ. ಹಾಗಾದ್ರೆ ಇಲ್ಲಿ ಇದನ್ನು ಏನು ಬರೀಬೋದು, 2 ಪ್ಲಸ್ ಇದನ್ನು 2 ಪ್ಲಸ್ 38 by 2 arithmetic mean ಅಲ್ಲ, ಇಂಟು n ಟರ್ಮ್ಸ್ ಇದೆ, therefore n ಪ್ಲಸ್ 38 is equal to 200, ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೊಂಡು n ಏನಾಗುತ್ತೆ ಅಂತ ಚೆಕ್ ಮಾಡಬೇಕು ಸರ್. 38 plus 2 ಅಂದರೆ 40. n ಇಂಟು 40 by 2 is equal to 200. ಇವೆರಡು ಈ ಕಡೆ ತೊಗೊಂಡ್ರೆ -2 minus 38, ಅಲ್ವಾ? 20n is equal to -2 minus 38 ಅಂದರೆ -40. 200 minus 40 is 160. ಡಿವೈಡಿಂಗ್ ಬೈ 20 ಮಾಡಿದೆ ಅಂದರೆ n is equal to 8 ಬರುತ್ತೆ. ಅಂದರೆ ಸೆಕೆಂಡ್ ಒನ್, ಹೌದಾ? ನೋಡಿ, ಡೈರೆಕ್ಟಾಗಿ ನಮಗೆ ಫಾರ್ಮುಲಾ ಗೊತ್ತಿದ್ರೆ ಇದನ್ನ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು, ಆಯ್ತಲ್ಲ? ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 26. If the first term of GP be 5 and common ratio be -5, then which term is 3125 ಅಂತ ಹೇಳಿದೆ, ಹೌದಾ? ನೋಡ್ಕೊಳ್ಳಿ, ಏನು ಕೊಟ್ಟಿರೋದಂದ್ರೆ TN is equal to 3125 ಕೊಟ್ಟಿದ್ದಾರೆ, ಹೌದಾ? ಫಸ್ಟ್ ಟರ್ಮ್ನ 5 ಅಂತ ಹೇಳಿದ್ದಾರೆ. ನೋಡಿ, ಕಾಮನ್ ರೇಷಿಯೋನ 5 ಅಂತ ತೊಗೊಂಡಿರಿ, ನೋಡಿ +5 ಇದು ದೆನ್ ಅಂತ ಹೇಳಿದ್ದಾರೆ, ಹೌದಾ? ನೋಡಿ, ಕಾಮನ್ ರೇಷಿಯೋನ 5 ಅಂತ ಕೊಟ್ಟಿದ್ದಾರೆ ತಾನೆ, ಅದನ್ನು ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಈಗ ನೋಡಿ, ನಮಗೇನು ಗೊತ್ತಿರೋದು, ಜಿ ಪಿ ಒಳಗೆ TN is equal to A into R per n minus 1, ಹೌದಾ? ಅಂದರೆ 3125 is equal to 5 into 5 per n minus 1, ಅಲ್ವಾ? 3125 is equal to 5 per n ಆಗುತ್ತೆ, ಹೌದಾ? ನೋಡಿ, ಇದನ್ನು ಇನ್ ಟರ್ಮ್ಸ್ ಆಫ್ 5 ಪವರ್ ಬರ್ಕೊಂಡು ಹೋಗಿ ಅಷ್ಟೇ ಬರ್ಬೋದು. 3125ನ 5ಇಂದ ಡಿವೈಡ್ ಮಾಡಿದರೆ 5 6 30, 12 ಬಂತು, 5 2 5 6 25 5 125 5 25 5 5 ಅಂದರೆ 1 2 3 4 5 ಇದೆ, ಹೌದಾ? ಅಂದರೆ 5 ಪವರ್ 5 is equal to 5 ಪವರ್ n ಆಗುತ್ತೆ. therefore n is equal to 5. ಅಂದರೆ ಫಿಫ್ತ್ ಟರ್ಮ್ ಬರುತ್ತೆ, ಸೆಕೆಂಡ್ ಬಂದಿದೆ, ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಒನ್, ಟ್ವೆಂಟಿ 7. The term of GP is 9. The product of its first 5 terms is ಅಂತ ಹೇಳಿದ್ರು, ಹೌದಾ? ನೋಡಿ, ಫಸ್ಟ್ ಟರ್ಮ್ನ A, ಸೆಕೆಂಡ್ ಟರ್ಮ್ನ AR, ಥರ್ಡ್ ಟರ್ಮ್ನ AR ಸ್ಕ್ವೇರು, ಫೋರ್ತ್ ಟರ್ಮ್ನ AR ಕ್ಯೂಬು, ಫಿಫ್ತ್ ಟರ್ಮ್ನ AR ಪವರ್ 4, ಈ ಥರ ಬೈತೀವಲ್ಲ. ಇಲ್ಲೇನು ಹೇಳೋದು, ದ ಥರ್ಡ್ ಟರ್ಮ್ ಆಫ್ ಜಿ ಪಿ ಈಸ್ 9, ಅಂದರೆ ಥರ್ಡ್ ಟರ್ಮ್ನ ಆಫ್ ಜಿ ಪಿ ಈಸ್
9 ಇದನ್ನು 9 ಅಂತ ಕೊಟ್ಟಿದ್ದಾರೆ. ದ ಪ್ರಾಡಕ್ಟ್ ಆಫ್ ಇಟ್ಸ್ ಫಸ್ಟ್ 5 ಟರ್ಮ್ಸ್ ಅಂತ ಹೇಳಿದ್ದಾರೆ. ಇಷ್ಟುದು ಪ್ರಾಡಕ್ಟ್ ಕೇಳಿದ್ದಾರೆ. ಹೌದಾ? ನೋಡಿ ಪ್ರಾಡಕ್ಟ್ ಏನಾಗ್ಬೋದು ಈಗ ಎ ಇಂಟು ಎ ಆರ್ ಇಂಟು ಎ ಆರ್ ಸ್ಕ್ವೇರ್ ಇಂಟು ಎ ಆರ್ ಕ್ಯೂಬ್ ಇಂಟು ಎ ಆರ್ ಪವರ್ 4. ಹೌದಾ? ನೋಡಿ ಅಷ್ಟು ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಎ ಇಂಟು ಎ ಇಂಟು ಎ ಇಂಟು ಎ ಇಂಟು ಎ ಅಂದರೆ 5 ಟೈಮ್ಸ್ ಇದೆ. ದೇಫೋರ್ ಎ ಪವರ್ 5 ಬಂತು. ನೋಡಿ ಆರ್ ಇಂಟು ಆರ್ ಸ್ಕ್ವೇರ್ ಅಂದರೆ ಪವರ್ ಆ್ಯಡ್ ಮಾಡ್ಬೇಕು ತಾನೆ. 4 + 3 7, 7 + 2 9 + 1 ಅಂದರೆ 10, ಆರ್ ಪವರ್ 10 ಇಷ್ಟು ಬರುತ್ತೆ. ಇದನ್ನು ಈ ಟೈಪ್ ಬರಿಬೋದಾ? ಇದನ್ನು ಎ ಆರ್ ಸ್ಕ್ವೇರ್ ಹೋಲ್ ಪವರ್ 5 ಬರಿಬೋದಲ್ಲ. 5 × 1 ಅಂದರೆ 5, 5 × 2 10 ಬರುತ್ತೆ. ಎ ಆರ್ ಸ್ಕ್ವೇರ್ ಅಂದರೆ 9 ಕೊಟ್ಟಿದ್ದಾರೆ, ಹಾಗಾದ್ರೆ ಇದು 9 ಪವರ್ 5 ಅಂತ ಆನ್ಸರ್. ಹೌದಾ? ನೋಡಿ ಆನ್ಸರ್ ಇನ್ ಟರ್ಮ್ಸ್ ಆಫ್ 3 ಇದೆ. 9ನ ಇನ್ ಟರ್ಮ್ಸ್ ಆಫ್ 3 ಅಂದರೆ 3 ಸ್ಕ್ವೇರ್ ಹೋಲ್ ಪವರ್ 5 ಅಥವಾ 3 ಪವರ್ 10 ಬರುತ್ತೆ. ಅಂದರೆ ಫಸ್ಟ್ ಒನ್ ಬರುತ್ತೆ. ಹೌದಾ? ಈಸಿ ಇದೆ ನೋಡಿ. ಈ ಥರದ್ದು ಎಷ್ಟೊಂದು ಸಲ ಸಿ ಇ ಟಿ ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ ಇಲ್ಲಿ. ನೆಕ್ಸ್ಟ್ 28. If the second and the fifth term of GP are 24 and 3 respectively, then the sum of first 6 terms is ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ನೋಡಿ ಇಲ್ಲಿ ಸೆಕೆಂಡ್ ಟರ್ಮ್ನ ಎ ಆರ್ ಅಂತ ತೊಗೊತೀನಿ. ಎ ಆರ್ ಇಸ್ ಈಕ್ವಲ್ ಟು 24. ಫಿಫ್ತ್ ಟರ್ಮ್ನ ಏನಂತ ಕೊಡ್ಬೋದು ಅಂದರೆ ಇದು T2, T5 ಅಂತ ಹೇಳಿದ್ರೆ ಎ ಆರ್ ಪವರ್ 5 - 1 ಅಂದರೆ 4 ಇಸ್ ಈಕ್ವಲ್ ಟು 3. ಹೌದಾ? ದೆನ್ ದ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್. ಹೌದಾ? ನೋಡಿ ಎಸ್ ಎನ್ ಏನು ಗೊತ್ತಿರೋದು ಫಾರ್ಮುಲಾ ನಮಗೆ ಎ ಇಂಟು ಆರ್ ಪವರ್ n - 1 ಡಿವೈಡ್ ಬೈ ಆರ್ - 1 ಇಫ್ ಆರ್ ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತೀವಿ. ಇಲ್ಲಾಂದ್ರೆ 1 - ಆರ್ ಪವರ್ n ಡಿವೈಡ್ ಬೈ 1 - ಆರ್ ಬರ್ಕೊತೀವಿ. ಹೌದಾ? ಈ ಥರ ಬರ್ಕೊತಿದ್ವಲ್ಲ. ಹಾಗೆ ನೋಡಿ ಎ ಆ್ಯಂಡ್ ಆರ್ ಕಂಡುಹಿಡಿಯಬೇಕಷ್ಟೇ. ನೋಡಿ ಎರಡನ್ನು ಡಿವೈಡ್ ಮಾಡಿದೆ ಅಂದರೆ ಏನು ಬರ್ಬೋದು ನಮಗೆ ಎ ಆರ್ ಬೈ ಎ ಆರ್ ಪವರ್ 4 ಇಸ್ ಈಕ್ವಲ್ ಟು 24/3. ಎ ಕ್ಯಾನ್ಸಲು, 3 1s are 3 8s, 1 r ಕ್ಯಾನ್ಸಲ್ ಆಗಿ 1/r³ ಇಸ್ ಈಕ್ವಲ್ ಟು 8. ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಅಂದರೆ r³ ಇಸ್ ಈಕ್ವಲ್ ಟು 1/8. ದಟ್ ಇಂಪ್ಲೈಸ್ r³ ಇಸ್ ಈಕ್ವಲ್ ಟು 1/2³ ಬರಿಬೋದು. ದಟ್ ಇಂಪ್ಲೈಸ್ r ಇಸ್ ಈಕ್ವಲ್ ಟು 1/2. ಆರ್ ವ್ಯಾಲ್ಯೂ ಗೊತ್ತಾಯ್ತಲ್ಲ. ಆರ್ ವ್ಯಾಲ್ಯೂ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಎ ವ್ಯಾಲ್ಯೂ ಕಂಡುಹಿಡಿಬೋದಲ್ಲ. ನಾವು ಎ ಇಂಟು 1/2 ಇಸ್ ಈಕ್ವಲ್ ಟು 24. ದಟ್ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು 48. ಹೌದಾ? ನೋಡಿ ನಮಗೆ ಏನು ಗೊತ್ತಿರೋ ಫಾರ್ಮುಲಾ ಇದು. ಇಫ್ ಆರ್ ಗ್ರೇಟರ್ ದ್ಯಾನ್ 1 ಇದು, ಆರ್ ಲೆಸ್ ದ್ಯಾನ್ 1 ಇತ್ತು ಅನ್ನೋ ಫಾರ್ಮುಲಾ ಏನು ಬರ್ತೈತಿ 1 - ಆರ್ ಪವರ್ n ಡಿವೈಡ್ ಬೈ 1 - ಆರ್. ಹೌದಾ? ಇಫ್ ಆರ್ ಲೆಸ್ ದ್ಯಾನ್ 1. ಇಲ್ಲಿ ನೋಡಿ ಆರ್ ಲೆಸ್ ದ್ಯಾನ್ 1 ಬಂದಿದೆ. ಏನು ಕೇಳಿರೋದು? ದೆನ್ ದ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಅಂದರೆ S6 ಕೇಳಿದ್ದಾರೆ. ಹಾಗಾದ್ರೆ ನಾವು S6 ಇಸ್ ಈಕ್ವಲ್ ಟು ಎ ಅಂದ ವ್ಯಾಲ್ಯೂ 48 ಇಂಟು 1 - 1/2 ಪವರ್ 6 ಡಿವೈಡ್ ಬೈ 1 - ಹಾಫ್. ಹೌದಾ? ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. 48 ಇಂಟು 1 - 1/2 ಪವರ್ 6 ಅಂದರೆ 64 ಅಲ್ಲ. 2 × 2 × ಅಪ್ ಟು 6 ಟೈಮ್ಸ್. ಹೌದಾ? ಅದ 2³ ಹೋಲ್ ಸ್ಕ್ವೇರ್ ಬರಿಬೋದು. 2³ ಅಂದರೆ 8, 8 ಸ್ಕ್ವೇರ್ ಅಂದರೆ 64. ಹೌದಾ? 1 - ಹಾಫ್ ಅಂದರೆ 1/2ನೇ ಬಂತು. ಹೌದಾ? ಹಾಗಿದು 48 ಇಂಟು ಎಲ್ ಸಿ ಎಮ್ ತೊಗೊಂಡೆ ಅಂದರೆ 64 - 1 ಅಂದರೆ 63/64 ಇಂಟು ಇದು ನ್ಯೂಮರೇಟ್ರಿಗೆ ಹೋಯ್ತು ಅಂದರೆ 2 ಬರುತ್ತೆ. ಹೌದಾ? ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ನೋಡಿ 4 12s, ಇದು 4 16s, 2 1s are 2 8s, 4 2s are 4 3s. ಅಂದರೆ ಆನ್ಸರ್ 3 × 63/2 ಬರುತ್ತೆ. ಹೌದಾ? 3 × 63 ಅಂದರೆ 189 ಅಲ್ಲ, 189/2 ಆನ್ಸರ್. ಅಂದರೆ ಫಸ್ಟ್ ಒನ್ ಬರುತ್ತೆ. ಹೌದಾ? ನೋಡಿ ಈಸಿ ಇದೆ. ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ ಹೆಂಗೆ ಗೊತ್ತಾಗಬೇಕಂದ್ರೆ ಇದು ನೋಡಿ, ಯಾವ್ದಾದ್ರು 2 ಟರ್ಮ್ ಕೊಟ್ಟಿದ್ರು ಅಂದರೆ ಜಿ ಪಿಯಲ್ಲಿ
ಡೈರೆಕ್ಟಾಗಿ ಡಿವೈಡ್ ಮಾಡ್ಕೊಂಬಿಡಿ, ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆಗಿಬಿಟ್ಟು ಕಾಮನ್ ರೇಷಿಯೋ ಬಂದ್ಬಿಡುತ್ತೆ, ಹೌದಾ? ಯಾಕೆ ಡಿವೈಡ್ ಮಾಡ್ಕೊಂಡ್ರೆ ಕಾಮನ್ ರೇಷಿಯೋ ಬಂದ್ಬಿಡುತ್ತೆ. ಆ ಕಾಮನ್ ರೇಷಿಯೋನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ಅಂದರೆ ಏನು ಬಂದ್ಬಿಡುತ್ತೆ. ಅಂದರೆ ಯಾವ್ದಾದ್ರು ಎನಿ 2 ಟರ್ಮ್ಸ್ ಕೊಟ್ಟಿದ್ರು ಅಂದರೆ ಡೈರೆಕ್ಟಾಗಿ ನಾವು ಏನು ಕಂಡುಹಿಡಿಬೋದು ಅಂದರೆ ಜಿ ಪಿಯಲ್ಲಿ ಫಸ್ಟ್ ಟರ್ಮು ಮತ್ತು ಕಾಮನ್ ರೇಷಿಯೋ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್. Problem number 29. If the third term of GP is 4, then product of first 5 terms is ಅಂತ ಹೇಳಿದ್ದಾರೆ. ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಳ್ಳಿ, ಅವು ಮಾಡ್ಕೊಂಡಿದ್ವಲ್ಲ ಅದೇ ಥರದ್ದು. ದ ಥರ್ಡ್ ಟರ್ಮ್ ಆಫ್ ಜಿ ಪಿ ಈಸ್ 4 ಅಂತ ಹೇಳಿದ್ದಾರೆ. ಎ ಆರ್ ಸ್ಕ್ವೇರ್, ಎ ಆರ್ ಕ್ಯೂಬ್, ಎ ಆರ್ ಪವರ್ 4, ಹೌದಾ? 5 ಟರ್ಮ್ಸು. ಥರ್ಡ್ ಟರ್ಮ್ ಈಸ್ 4. ಪ್ರಾಡಕ್ಟ್ ಏನು ಬಂದಿತ್ತವ? ಎ ಇಂಟು ಎ ಆರ್ ಸ್ಕ್ವೇರ್ ಇಂಟು ಎ ಆರ್ ಕ್ಯೂಬ್ ಇಂಟು ಎ ಆರ್ ಪವರ್ 4 ಅಂದರೆ ಎ 5 ಟೈಮ್ಸ್ ಇದೆ, ಈಗ ಎ ಪವರ್ 5 ಸಮ್ ಮಾಡಿದೆ ಅಂದರೆ 10 ಬಂದಿತ್ತಲ್ಲ, ಆರ್ ಪವರ್ 10 ಅಂದರೆ ಎ ಆರ್ ಸ್ಕ್ವೇರ್ ಹೋಲ್ ಪವರ್ 5 ಅಂದರೆ ಆನ್ಸರ್ 4 ಪವರ್ 5 ಬರುತ್ತೆ, ಅಂದರೆ ಥರ್ಡ್ ಒಂದು, ಹೌದಾ? ನೋಡಿ ಈ ಥರದ್ದು ಎಷ್ಟೊಂದು ಸಲ ಕೇಳಿದ್ದಾರೆ ಸಿ ಇ ಟಿಗೆ, ಅದಕ್ಕೆ ಐಡಿಯಾ ಗೊತ್ತಿರಲಿ. Next problem, problem number 30. 3 numbers AB 12 are in GP and AB 9 are in AP, then A and B are. ನೋಡಿ ಇಲ್ಲಿ ಈ ಥರದ್ದು ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ಕ್ವಶನ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ವಿ ಅಂದರೆ ಲೆಂತಿ ಆಗಿಬಿಡುತ್ತೆ. ಅಂದರೆ ಇಲ್ಲಿ ಯಾಕೆ ಬರೀಬೇಕು ಅಂದರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 12A ಬರೀಬೇಕು, ಮತ್ತು 2B ಇಸ್ ಈಕ್ವಲ್ ಟು A ಪ್ಲಸ್ 9 ಅಂತ ಬರ್ಕೊಂಡು ನೆಕ್ಸ್ಟ್ ಅದರೊಳಗೆ A ಆ್ಯಂಡ್ ಬಿನ ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡಬೇಕು, ಹೌದಾ? ಅದು ಲೆಂತಿ ಆಗಿಬಿಡುತ್ತೆ. ಇದು ನೋಡಿ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಹೌದಾ? ಇದು ನೋಡಿ ಫಸ್ಟು ಎ ಬಿ 12 ಆರ್ ಇನ್ ಜಿ ಪಿ ತಾನೆ, ಅಂದರೆ 3, 6, 12 ಜಿ ಪಿ ಎಲ್ಲಿ ಬರುತ್ತೆ. 3/602 12/602 ತಾನೆ, ಹಾಗಾದ್ರೆ ಇದು ಜಿ ಪಿ ಎಲ್ಲಿದೆ, ಫಸ್ಟ್ ಆಪ್ಷನ್ ಇದು. ಅದೇ ಥರ 3, 6, 9 ಎ ಪಿ ಎಲ್ ಇದೆನಾ? 6 - 3 is 3, 9 - 6 is 3, ಇದು ಎ ಪಿ ಎಲ್ ಇದೆ, ಹೌದಾ? ಹಾಗಾದ್ರೆ ಆನ್ಸರ್ ಏನಾಗಿರಬೇಕು? ಫಸ್ಟ್ ಒನ್ ಅಷ್ಟೇ, ಹೌದಾ? ಈ ಥರ ಮಾಡ್ಕೊಂಬಿಟ್ವಿ ಅಂದರೆ ಈಸಿಯಾಗಿ ಬಂದ್ಬಿಡುತ್ತೆ, ಆಯ್ತಲ್ಲ? ಯಾಕಂದರೆ ಎರಡು ನಂಬರ್ ಒಂದು ಎ ಬಿ 12 ಆರ್ ಇನ್ ಜಿ ಪಿ, ಎ ಬಿ 9 ಆರ್ ಇನ್ ಎ ಪಿ ಅಂತ ಹೇಳಿದ್ದಾರೆ. ಎ ಮತ್ತು ಬಿ ವ್ಯಾಲ್ಯೂನ 3, 6 ಅಂದ್ಕೊಂಡ್ಬಿಟ್ವಿ ಅಂದರೆ ಜಿ ಪಿ ಎಲ್ಲೂ ಇದೆ, ಎ ಪಿ ಎಲ್ಲೂ ಇದೆ, ಡೈರೆಕ್ಟಾಗಿ ಫಸ್ಟ್ ಒನ್ ಬಂದ್ಬಿಡ್ತು, ಹೌದಾ? ನೋಡಿ ಇದು ಈಸಿ ಆಗುತ್ತೆ. ಈ ಥರದ್ದು ಯಾವುದೇ ಪ್ರಾಬ್ಲಮ್ ಕೊಟ್ಟರು 4 ಆಪ್ಷನ್ಸಲ್ಲಿ ನಂಬರ್ಸ್ ಇರುತ್ತಲ್ಲ, ಅದು ಯೂಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಚೆಕ್ ಮಾಡ್ಕೊಂಡು ಹೋದ್ರೆ ಆಗೋಯ್ತು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 31. ದ ಸಮ್ ಆಫ್ ದ ಇನ್ಫೈನೈಟ್ ಟರ್ಮ್ಸ್ ಆಫ್ ಅಂತ ಹೇಳಿದ್ರು, ಹೌದಾ? ನೋಡಿ ಎಸ್ ಇನ್ಫಿನಿಟಿ ಫಾರ್ಮುಲಾ ಆಲ್ರೆಡಿ ಎಷ್ಟೊಂದು ಕಡೆ ಯೂಸ್ ಮಾಡಿದ್ವಿ. ಜಿ ಪಿದು ಎಸ್ ಇನ್ಫಿನಿಟಿ ಅಂದರೆ ಫಾರ್ಮುಲಾ ಏನು ಬರೀತೀವಿ? ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂತ ಹೇಳ್ತೀವಿ, ಹೌದಾ? ನೋಡಿ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋ ಎಷ್ಟು ಡೈರೆಕ್ಟ್ ಬರುತ್ತೆ. ದ ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಏನೇನು ಕೊಟ್ಟಿರೋದು? ಎ ಇಸ್ ಈಕ್ವಲ್ ಟು 1 ಮೈನಸ್ 1/3/1 ಅಂದರೆ -1/3 ಅಂದರೆ ಆರ್ ಇಸ್ ಈಕ್ವಲ್ ಟು -1/3, ಹೌದಾ? ಆದರೆ ಎಸ್ ಇನ್ಫಿನಿಟಿ ಏನು ಬರುತ್ತೆ? 1/1 ಮೈನಸ್ ಆಫ್ ಮೈನಸ್ ಪ್ಲಸ್ 1/3 ಆಯಿತು. 1/4/3 ಅಂದರೆ ಆನ್ಸರ್ 3/4, ಫಸ್ಟ್ ಒನ್ ಬರುತ್ತೆ. ಇಲ್ಲ ನೋಡಿ ಇಲ್ಲಿ ಮತ್ತೆ ಎಸ್ ಇನ್ಫಿನಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಮಾಡ್ಲಸ್ ಆಫ್ ಆರ್ ಈಸ್ ಲೆಸ್ ದ್ಯಾನ್ 1 ಇರಬೇಕು. ಮಾಡ್ಲಸ್ ಆಫ್ ಆರ್ ಈಸ್ ಲೆಸ್ ದ್ಯಾನ್ 1 ಇರಬೇಕು. ನೋಡಿ ಮಾಡ್ಲಸ್ ಆಫ್ ಆರ್ ಅಂದರೆ 1/3 ಇಸ್ ಲೆಸ್ ದ್ಯಾನ್ 1 ಅಲ್ಲ, ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ವಿ, ಹೌದಾ? ಮಾಡ್ಲಸ್ ಆಫ್ ಆರ್ ಇಸ್ ಗ್ರೇಟರ್ ದ್ಯಾನ್ 1 ಇತ್ತು ಅಂದರೆ ಇದು ವ್ಯಾಲ್ಯೂ ಅಪ್ ಟು ಇನ್ಫಿನಿಟಿ ತನಕ ಹೋಗ್ಬೋದು, ಆಯ್ತಲ್ಲ? ಹೇಗೆ ಇಲ್ಲಿ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 32. The value of 9 power 1/3 into 9 power 1/9 into 9 power 1/27 up to infinity. ನೋಡಿ ಇದನ್ನ ಸೇಮ್ ಐಡಿಯಾ ಯೂಸ್ ಮಾಡಿ. 9 power 1/3 into 9 power 1/9 into 9 power 1/27 up to infinity, ಹೌದಾ? ಇದನ್ನು ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇತ್ತಂದರೆ ಎ ಪವರ್ ಎಮ್ ಪ್ಲಸ್ ಎನ್ ಬೈತೀವಲ್ಲ, ಅದಕ್ಕೆ 9 power 1/3 ಪ್ಲಸ್ 1/9 ಪ್ಲಸ್ 1/27 ಅಪ್ ಟು ಇನ್ಫಿನಿಟಿ ಅಲ್ಲ. ನೋಡಿ ಇದು ಎ ಪಿ ಎಲ್ಲಿದೆ, ಸಾರಿ ಜಿ ಪಿ ಎಲ್ಲಿದೆ. ಜಿ ಪಿ ಎಲ್ಲಿರೋ ಅಪ್ ಟು ಇನ್ಫಿನಿಟಿ ಅಂದರೆ ಏನು ಬೈತೀವಿ? ಎ ಡಿವೈಡೆಡ್ ಬೈ 1 ಮೈನಸ್ ಆರ್ 9 ಪವರ್ ಎ ವ್ಯಾಲ್ಯೂ 1/3 ಅಲ್ಲ,
1 ಮೈನಸ್ ಆರ್ ಅಂದರೆ ಆರ್ ವ್ಯಾಲ್ಯೂನು 1/3. 1/9/1/3 ಅಂದರೆ 1/3. ಹೌದಾ? ಏನು ಬರ್ಬೋದು? 1/3 ones are 3, 3 minus 1 ಅಂದರೆ 2/3. 3 ಗೆಟ್ ಕ್ಯಾನ್ಸಲ್. 9 ಪವರ್ ಹಾಫ್. ಎಷ್ಟು ಬರುತ್ತೆ? 9 ಪವರ್ ಹಾಫ್ ಅಂದರೆ ಇದು ಆ್ಯಕ್ಚುಲಿ √9. √9 ವ್ಯಾಲ್ಯೂ ಇಸ್ 3 ಅಂದರೆ ಸೆಕೆಂಡ್ ಒಂದು ಭಾಗ ಅಷ್ಟೇ. ಹೌದಾ? ಅದು ನೋಡಿ, ಸಮ್ ಆಫ್ ದ ಇನ್ಫಿನಿಟಿ ಈ ಥರ ಕೇಳ್ಬೋದು, ಅದಕ್ಕೆ ಐಡಿಯಾ ಗೊತ್ತಿರಲಿ. ಎಸ್ ಇನ್ಫಿನಿಟಿ ಅಂದರೆ ಫಾರ್ಮುಲಾ A/1 ಮೈನಸ್ ಆರ್ ಗೊತ್ತಿರಬೇಕು. ಹೌದಾ? ಅದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ ಒನ್, ಎ ಜಾಮೆಟ್ರಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ ಆನ್ ಈವನ್ ನಂಬರ್ ಆಫ್ ಟರ್ಮ್ಸ್. The sum of all the terms is 3 times that of the odd terms. The common ratio of the progression will be ಅಂತ ಹೇಳಿದ್ದಾರೆ. ಹೌದಾ? ಅದೇ ನೋಡಿ, ಜಾಮೆಟ್ರಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ ಆನ್ ಈವನ್ ನಂಬರ್ ಆಫ್ ಟರ್ಮ್ಸ್ ಅಂತ ಹೇಳಿದ್ದಾರೆ. ಈ ಥರ ತೊಗೊತೀನಿ, A1 A2 A3 ಅಪ್ ಟು A2n. ಹೌದಾ? ಈವನ್ ನಂಬರ್ ಆಫ್ ಟರ್ಮ್ಸು. ಅದು ನಾನು ಈಗ ಬರಿಬೋದಲ್ಲ, ಫಸ್ಟ್ ಟರ್ಮ್ನ ಎ ಅಂದ್ಕೊತೀನಿ, ಸೆಕೆಂಡ್ ಟರ್ಮ್ನ AR, ಇದು AR². 3 ಇದ್ದಾಗ ಸ್ಕ್ವಯರ್ ಬರುತ್ತೆ. ಹಾಗಾದ್ರೆ ಈವನ್ ನಂಬರ್ ಆಫ್ ಟರ್ಮ್ಸ್ ಅಂದರೆ AR ಪವರ್ 2n ಮೈನಸ್ 1. ಹೌದಾ? ಇದರೊಳಗೆ ಎಷ್ಟು ಟರ್ಮ್ಸ್ ಇದೆ ಅಂದರೆ 2n ಟರ್ಮ್ಸ್ ಇದೆ. ಅಂದರೆ ಈವನ್ ನಂಬರ್ ಆಫ್ ಟರ್ಮ್ಸ್. ಜಾಮೆಟ್ರಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ ಈವನ್ ನಂಬರ್ ಆಫ್ ಟರ್ಮ್ಸ್. ದ ಸಮ್ ಆಫ್ ಆಲ್ ದ ಟರ್ಮ್ಸ್ ಈಸ್ ಅಂತ ಹೇಳಿದ್ದಾರೆ. ಅಂದರೆ ನಾವು Sn ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ಟರ್ಮ್ಸ್ ಈಸ್ 3 times ದಟ್ ಆಫ್ ಆಡ್ ಟರ್ಮ್ಸ್ ಅಂತ ಹೇಳಿದ್ರು. 3 times ದಟ್ ಆಫ್ ಆಡ್ ಟರ್ಮ್ಸ್. ಹೌದಾ? ಅದಾയത് S2n ಅಂತ ತಗೋಬೋದು, ಯಾಕಂದರೆ 2n ಟರ್ಮ್ಸ್ ಇದ್ದಾವೆ. ದೆನ್ ಕಾಮನ್ ರೇಷಿಯೋ ಈಸ್ ಅಂತ ಹೇಳಿದ್ದಾರೆ. ಹೌದಾ? ಹಾಗೆ ನೋಡಿ, S2n ಅಂದ್ಕೊಂಡೆ ಅಂತ, ಹಾಗಾದ್ರೆ ಇಲ್ಲಿ ಏನು ಬರಿಬೋದು? S2n ಅಂದರೆ ಇದು ಸಮ್ ತಾನೆ. ಹಾಗಾದ್ರೆ A ಇಂಟು ಟೋಟಲ್ ನಂಬರ್ ಆಫ್ ಟರ್ಮ್ಸ್ 2n ಅಲ್ಲ, R ಪವರ್ 2n ಮೈನಸ್ 1 ಡಿವೈಡೆಡ್ ಬೈ R ಮೈನಸ್ 1 ಬರಿಬೋದಾ? ಈಸ್ ಈಕ್ವಲ್ ಟು 3 ಇಂಟು ಸಮ್ ಆಫ್ ಆಡ್ ಟರ್ಮ್ಸ್ ಅಂದರೆ ಫಸ್ಟ್ ಥರ್ಡ್ ಈ ಥರ ಬರಿಬೇಕು. ನೋಡಿ, ಫಸ್ಟ್ ಟರ್ಮ್ A, ಥರ್ಡ್ ಟರ್ಮ್ AR², ಫಿಫ್ತ್ ಟರ್ಮ್ ಏನಾರು ಇತ್ತು ಅಂದರೆ AR ಪವರ್ 4 ಈ ಥರ ಬರುತ್ತಲ್ಲ. ಈ ಥರ ಇದ್ರೊಳಗೆ ಎಷ್ಟು ಟರ್ಮ್ಸ್ ಇರುತ್ತೆ ಅಂದರೆ n ಟರ್ಮ್ಸ್ ಇರುತ್ತೆ. ಹಾಗಾದ್ರೆ ಇದನ್ನೇನು ಬರಿಬೋದು ಅಂದರೆ ಫಸ್ಟ್ ಟರ್ಮ್ ಈಸ್ A ಇಂಟು ಕಾಮನ್ ರೇಷಿಯೋ ಏನು ಬರ್ತದೆ? R² ಅಲ್ಲ, R² ಹೋಲ್ ಪವರ್ n ಮೈನಸ್ 1 ಡಿವೈಡೆಡ್ ಬೈ R² ಮೈನಸ್ 1. ಇದನ್ನು ಯೂಸ್ ಮಾಡ್ಕೊಂಬಿಟ್ಟು R ವ್ಯಾಲ್ಯೂ ಕಂಡುಹಿಡಿಬೇಕು. ನೋಡಿ, ಎರಡು ಕಡೆ A ಕ್ಯಾನ್ಸಲ್ ಆಯಿತು. ಇದನ್ನು R ಪವರ್ 2n ಮೈನಸ್ 1 ಡಿವೈಡ್ ಬೈ R ಮೈನಸ್ 1 ಇಸ್ ಈಕ್ವಲ್ ಟು 3 ಇಂಟು ಇದನ್ನು R ಪವರ್ 2n ಮೈನಸ್ 1 ಡಿವೈಡ್ ಬೈ R² ಮೈನಸ್ 1² ಅಂದರೆ R ಮೈನಸ್ 1 ಇಂಟು R ಪ್ಲಸ್ 1. ಹೌದಾ? ನೋಡಿ, ಎಷ್ಟೊಂದು ಟರ್ಮ್ ಕ್ಯಾನ್ಸಲ್ ಆಯಿತು. ಇದು ಕ್ಯಾನ್ಸಲ್ ಆಗುತ್ತೆ, R ಮೈನಸ್ 1 ಕ್ಯಾನ್ಸಲ್ ಆಯಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ R ಪ್ಲಸ್ 1 ಇಸ್ ಈಕ್ವಲ್ ಟು 3. ದಟ್ ಇಂಪ್ಲೈಸ್ R ಇಸ್ ಈಕ್ವಲ್ ಟು 3 ಮೈನಸ್ 1 ಅಂದರೆ R ಇಸ್ ಈಕ್ವಲ್ ಟು 2 ಬರುತ್ತೆ. ಹೌದಾ? ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಈಸಿ ಇದೆ, ಆಯ್ತಲ್ಲ? ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಿರಬೇಕಷ್ಟೇ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 34. Break the number 155 into 3 parts so that obtained number forms a GP. The first term being less than the third one by 120 ಅಂತ ಹೇಳಿದ್ದಾರೆ. ಬಟ್ ಈಸಿ ಇದೆ. ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ. ಬ್ರೇಕ್ ದ ನಂಬರ್ಸ್ 155 into 3 parts so that the obtained number forms a GP ಅಂತ ಹೇಳಿದ್ದಾರೆ. ಅಂದರೆ ಜಿ ಪಿ ಎಲ್ಲಿ ಇರಬೇಕು, ಎಲ್ಲದನ್ನು ಆ್ಯಡ್ ಮಾಡಿದಾಗ 155 ಬರಬೇಕು. ನೋಡಿ, ಫಸ್ಟ್ ಇದು 55 ಪ್ಲಸ್ 65 ಅಂದರೆ 70. 70 ಪ್ಲಸ್ 125 ಅಂದರೆ 155 ಅಂತ ಬರಲ್ಲ, ಇದಂತೂ ಆಗಲ್ಲ. 10 ಪ್ಲಸ್ 65 ಅಂದರೆ 75 ಪ್ಲಸ್ 120 ಅಂದರೆ 195 ಆಗುತ್ತೆ, ಇದೂ ಬರಲ್ಲ. 25 ಪ್ಲಸ್ 5 ಅಂದರೆ 30. 30 ಪ್ಲಸ್ 125 ಅಂದರೆ 155. ಹೌದಾ? ಇದು ಒಂದು ಸ್ಯಾಟಿಸ್ಫೈ ಆಗ್ತದೆ. ಮತ್ತು ಇದು ನೆಕ್ಸ್ಟು ನಂಬರ್ಸ್ ಫಾರ್ಮ್ಸ್ ಜಿ ಪಿ ಅಂತ ಹೇಳಿದ್ದಾರೆ. ಜಿ ಪಿ ಎಲ್ಲಿ ಇದೆಯಲ್ಲ, 25/5 ಅಂದರೆ 5, 125/25 ಅಂದರೆ 5. ಜಿ ಪಿ ಯಲ್ಲೂ ಇದೆ. ನೆಕ್ಸ್ಟು ದ ಫಸ್ಟ್ ಟರ್ಮ್ ಬೀಯಿಂಗ್ ಲೆಸ್ ದೆನ್ ದ ಥರ್ಡ್ ಒನ್ ಬೈ 120 ಅಂತ ಹೇಳಿದ್ದಾರೆ. ಫಸ್ಟ್ ಟರ್ಮ್ 5, ಲಾಸ್ಟ್ ಟರ್ಮ್ ಏನಂತ ಹೇಳಿದ್ದಾರೆ 125. ಇವೆರಡು ಡಿಫ್ರೆನ್ಸ್ ಮಾಡಿದಾಗ 120 ಬರ್ತಿದೆ ತಾನೆ. ಹೌದಾ? ಆದರೆ ಎಲ್ಲ ಕಂಡೀಷನ್ ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೆ ಆನ್ಸರ್
ಥರ್ಡ್ ಒನ್. ಹೌದಾ? ನೋಡಿ ಈ ಥರದ್ದೆಲ್ಲ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈಸಿ ಆಗುತ್ತೆ. ಇದು ಮತ್ತೆ ನಾವು ಎ ಆರ್ ಸ್ಕ್ವೇರ್ ತೊಗೊಂಡು ಸಮ್ನ 155 ಈ ಥರ ತೊಗೊಂಡು ಮಾಡ್ತೀವಿ ಅಂದರೆ ಲೆಂತಿ ಆಗಿಬಿಡುತ್ತೆ. ಹೌದಾ? ಇಲ್ಲಿ ಹೇಗೆ ಐಡಿಯಾ ಗೊತ್ತಿರಬೇಕು, ಇದು ಈಸಿ ಆಗುತ್ತೆ. ಆಯ್ತಲ್ಲ? ನೆಕ್ಸ್ಟು 35. If a 3 geometric mean be inserted between 2 and 32, then the third geometric mean will be ಅಂತ ಹೇಳಿದ್ದಾರೆ. ಹೌದಾ? ಈಸಿ ಇದೆ ಇದನ್ನು. 2 ಮತ್ತು 32 ನಡುವೆ 3 ಜಾಮೆಟ್ರಿಕಲ್ ಮೀನ್ನ ಇನ್ಸರ್ಟ್ ಮಾಡ್ಕೋಬೇಕು. ಅಂದರೆ ಒಂದನ್ನು ಎ ಆರ್ ಸ್ಕ್ವೇರ್. ಸರಿ, ಎ ಆರ್ ಸ್ಕ್ವೇರ್ ಏನು ಅಂತ ಕೇಳಿದ್ದಾರೆ ಅಷ್ಟೇ. ಹೌದಾ? ಹೌದಾ? ನೋಡಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಇಲ್ಲಿ ನೋಡಿ, ಇದನ್ನು ಜಿ ಪಿ ಎಲ್ ಇರ್ಬೇಕು ತಾನೆ. ಹೌದಾ? ಇದು ಜಿ ಪಿ ಎಲ್ ಇರಬೇಕು ಅಂದರೆ ನೋಡಿ ಡೈರೆಕ್ಟಾಗಿ ಮಾಡ್ಕೋಬೋದು. ಇಲ್ಲೂ ಯಾವ ಥರ ಅಂತ ಹೇಳಿದ್ರೆ, ಒಂದು a/2 ಇಸ್ ಈಕ್ವಲ್ ಟು AR/A ಬರಿಬೋದಲ್ಲ. ಅರೆ ಇಲ್ಲಿ ಏನೇನು ಕ್ಯಾನ್ಸಲ್ ಆಗ್ಬಿಡುತ್ತೆ ನೋಡಿ, ಎ ಕ್ಯಾನ್ಸಲ್ ಆಯಿತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಎ ಇಸ್ ಈಕ್ವಲ್ ಟು 2R ಬಂತು. ಹೌದಾ? ಇನ್ನು 1 ಅಂತ ತೊಗೊತೀನಿ. ನೆಕ್ಸ್ಟ್ ಅದೇ ಥರ ಇನ್ನೊಂದನ್ನು ಯೂಸ್ ಮಾಡ್ಕೊಂಬಿಟ್ರೆ ಸಿಂಪ್ಲಿಫೈ ಆಗಿಬಿಡುತ್ತೆ. ಇನ್ನೊಂದು 32 ಗೊತ್ತಿದೆ ತಾನೆ, ಅದು ಯೂಸ್ ಮಾಡ್ಕೊಳಕ್ಕೆ ಗೊತ್ತಾಗಬೇಕು. ಹೌದಾ? ಸರ್ ಸೇಮ್ ಐಡಿಯಾ ನೋಡಿ, ಇಲ್ಲಿ ಏನು ಮಾಡ್ಕೋಬೋದು ನಾವೀಗ, ನಾವು AR ಸ್ಕ್ವಯರ್ ಬೈ AR ಈಸ್ ಈಕ್ವಲ್ ಟು 32/AR ಸ್ಕ್ವಯರ್ ಬರೀಬೋದಲ್ಲ. ನೋಡಿ ಎ ಕ್ಯಾನ್ಸಲ್ ಆಯಿತು, ಒಂದು ಆರು ಕ್ಯಾನ್ಸಲ್ ಆಯಿತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ AR ಕ್ಯೂಬ್ ಇಸ್ ಈಕ್ವಲ್ ಟು 32. ಹೌದಾ? ಎ ಬದಲಿ 2R ಬರೀಬೋದಲ್ಲ. 2R ಇಂಟು R ಕ್ಯೂಬ್ ಇಸ್ ಈಕ್ವಲ್ ಟು 32. ಅಂದರೆ R ಪವರ್ 4 ಇಸ್ ಈಕ್ವಲ್ ಟು 16 ಅಂದರೆ 2 ಪವರ್ 4 ಅಲ್ಲ, ಅಂದರೆ R ಈಸ್ ಈಕ್ವಲ್ ಟು 2 ಬಂತು. ಹೌದಾ? ನೋಡಿ R ಈಸ್ ಈಕ್ವಲ್ ಟು 2ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ದೇರ್ಫೋರ್ ಫ್ರಮ್ 1 A ಇಸ್ ಈಕ್ವಲ್ ಟು 2 ಇಂಟು 2 ಅಂದರೆ A ಇಸ್ ಈಕ್ವಲ್ ಟು 4 ಬಂತು. ಹೌದಾ? ಇಷ್ಟು ಗೊತ್ತಾಯ್ತಲ್ಲ. ಏನು ಕೇಳಿರೋದು, ಥರ್ಡ್ ಜಾಮೆಟ್ರಿಕಲ್ ಮೀನ್ ಈಸ್ ಥರ್ಡ್, ಇದನ್ನು ಕೇಳಿದ್ದಾರೆ. ಹೌದಾ? ಅಂದರೆ ಎ ಇಸ್ ಈಕ್ವಲ್ ಟು 4, R ಇಸ್ ಈಕ್ವಲ್ ಟು 2, ಅಂದರೆ 4 ಇಂಟು 4 ಅಂದರೆ ಆನ್ಸರ್ 16 ಬರುತ್ತೆ ಅಷ್ಟೇ. ಅಂದರೆ ಥರ್ಡ್ ಒಂದು ಬರುತ್ತೆ. ಆಯ್ತಲ್ಲ, ಈಸಿದೆ. ಅದು ನೋಡಿ ಡೈರೆಕ್ಟಾಗಿ ಥಿಂಕ್ ಮಾಡಿಕೊಂಡು ಬರೀಬೋದು. ಸರಿ, ಫಸ್ಟ್ ಟರ್ಮ್ 2 ಇದೆ, 1 2 3 4 ಫಿಫ್ತ್ ಟರ್ಮ್ 32 ಇದೆ. 2ನ ಇನ್ ಟರ್ಮ್ಸ್ ಆಫ್ 32 ಅಂದರೆ 2 ಪವರ್ 5 ಬರೀಬೋದು ತಾನೆ. ಹಾಗಾದ್ರೆ ಇದು ಯಾವ ಥರ ಇದೆ ಅಂದರೆ 2 ಸ್ಕ್ವೇರು, 2 ಕ್ಯೂಬು, 2 ಪವರ್ 4, 2 ಪವರ್ 5. ಅಂದರೆ 2 ಪವರ್ 4 ಅಂದರೆ ಏನಾಗುತ್ತೆ 16. ಡೈರೆಕ್ಟಾಗಿ ಥಿಂಕ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು, ಅದು ಈ ರೆಗ್ಯುಲರ್ ಮೆಥಡಲ್ಲೂ ಮಾಡ್ಕೋಬೋದು. ಆಯ್ತಲ್ಲ. ನೋಡಿ ಈ ಥರದ ಕೇಳ್ಬೋದು ಎಕ್ಸಾಮಿಗೆ. 36 ಪ್ರಾಬ್ಲಮ್ ನಂಬರ್. ದ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಆಫ್ .125. ಇಲ್ಲಿ ನೋಡಿ ಡಾಟ್ಸ್ ಕೊಟ್ಟಿದ್ದಾರೆ, ಅಥವಾ ಈ ಥರ ಬಾರ್ ಅಂತಲೂ ಕೊಡ್ಬೋದು. .125 ಬಾರ್ ಅಂದರೂ ಒಂದೇ, ಅಥವಾ .125 ಮೇಲೆ ಡಾಟ್ಸ್ ಕೊಡ್ಬೋದು. ನೋಡಿ ಈ ಥರ ಇತ್ತು ಅಂದರೆ ಈ 125 ರೆಕರ್ ಆಗುತ್ತೆ ಅಂತೇಳಿ. ಹೌದಾ? ಇದನ್ನು ನಾವು ಫ್ರ್ಯಾಕ್ಷನಲ್ ವ್ಯಾಲ್ಯೂ ಅಲ್ಲಿ ಬರ್ಕೊಂಡ್ವಿ ಅಂದರೆ ಈ ಫಾರ್ಮೆಟಲ್ಲಿ ಬರೋದು ಏನು ಬರುತ್ತೆ ಅಂತೇಳಿ. ಹೌದಾ? ಅಂದರೆ ಇಲ್ಲಿ ನೋಡಿ, ಈಗ ಎನ್ನ ಈ ಥರ ತೊಗೊತೀನಿ, .125 125 125 ಆ್ಯಂಡ್ ಸೊ ಆನ್, ಈ ಥರ ಇದೆ ತಾನೆ. ಹೌದಾ? ಇದನ್ನು ಈಗ ಬರೀಬೋದಲ್ಲ, .125 ಪ್ಲಸ್ .0000125 ಪ್ಲಸ್ .6 ಟೈಮ್ಸ್ 0 125. ಹೌದಾ? ಈ ಥರ ಬರೀತಾ ಹೋಗ್ಬೋದು ತಾನೆ, ಅಪ್ ಟು ಇನ್ಫೈನೈಟ್ ತನಕ. ನೋಡಿ ಇದನ್ನು ಈಗ ಬರೀಬೋದ, 125 ಇಂಟು 10⁻³ ಬರೀಬೋದಲ್ಲ. ಅಂದರೆ 125/1000 ಇದ್ದಾಗ. ಅದೇ ಥರ ಇಲ್ಲಿ ನೋಡಿ 1 2 3 4 5 6 ಇದೆ. ಹಾಗಾದ್ರೆ ಇದನ್ನ 125 ಇಂಟು 10⁻⁻6, ಇದು 125 ಇಂಟು 10⁻⁻9 ಆ್ಯಂಡ್ ಸೊ ಆನ್. ಹೌದಾ? ನೋಡಿ ಎಲ್ಲದರಲ್ಲೂ 125ನ ಕಾಮನ್ ತೊಗೊಂಡೆ ಅಂದರೆ 10⁻⁻3 10⁻⁻6 10⁻⁻9 ಆ್ಯಂಡ್ ಸೊ ಆನ್ ಬರೀಬೋದು. ಅದು ನೋಡಿ n ಇಸ್ ಈಕ್ವಲ್ ಟು ನಂಬರ್ ಏನಾಗುತ್ತೆ ಅಂದರೆ 125 ಇಂಟು ಈ ಜಿ ಪಿ ಎಲ್ ಇದೆ ಅಲ್ಲ,
ಅಪ್ ಟು ಇನ್ಫಿನಿಟಿ ಅಂತ ಹೇಳಿದ್ರೆ ಏನು ಬರುತ್ತೆ ಫಾರ್ಮುಲಾ ಎ ಡಿವೈಡ್ ಬೈ 1 ಮೈನಸ್ ಆರ್. ಎ ಅಂದರೆ 10⁻³ ಡಿವೈಡ್ ಬೈ 1 ಮೈನಸ್ ಆರ್ ಅಂದ್ರೂ 10⁻³ ಅಂದರೆ ಈಗ ಬರಿಬೋದು 125 ಇಂಟು 10⁻³ ಅಂದರೆ 1/1000 ಅಲ್ಲ, ಡಿವೈಡ್ ಬೈ 1 ಮೈನಸ್ 1/1000. 1000 ಎಲ್ ಸಿ ಎಮ್ ತೊಗೊಂಡೆ ಅಂದರೆ 1/1000 ಡಿವೈಡ್ ಬೈ 1000 ಮೈನಸ್ 1 ಅಂದರೆ 999/1000. ಇದು ಕ್ಯಾನ್ಸಲ್ ಆಗಿ ಆನ್ಸರು 125/999 ಬರುತ್ತೆ. ಅಂದರೆ ಫಸ್ಟ್ ಒಂದು ಬರುತ್ತೆ ಅಷ್ಟೇ. ನೋಡಿ ಐಡಿಯಾ ಯೂಸ್ ಮಾಡೋಂಥದ್ದು ಪಿ ಯು ಸಿಯಲ್ಲೂ ಎಷ್ಟೊಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ ಹೌದಾ. ಫಸ್ಟ್ ಪಿ ಯು ಸಿದು ಪ್ರಾಬ್ಲಮ್ಸ್ನ ಒಂದ್ಸಲ ನೋಡ್ಕೊಂಡಿರಿ, ಅಲ್ಲಿ ಇದೇ ಥರದ್ದು ಒಂದು 2-3 ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ. ಆ ಥರದ್ದು ಸಿ ಇ ಟಿ ಕೇಳ್ಬೋದು, ಅದಕ್ಕೆ ಆ ಪ್ರಾಬ್ಲಮ್ಸ್ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಅದೇ ಥರದ್ದು ಒಂದು ಮಾಡ್ಕೊಂಡಿದ್ದೀವಿ ಅಷ್ಟೇ ಹೌದಾ. ನೆಕ್ಸ್ಟ್ ಪ್ರಾಬ್ಲಮು ಪ್ರಾಬ್ಲಮ್ ನಂಬರ್ 37. The AM of two number is 34 and GM is 16. The numbers are ಹೌದಾ. ಈ ಥರದ ಪಿ ಯು ಅಲ್ಲಿ ಮಾಡ್ಕೊಂಡಿದ್ವಿ ಹೌದಾ. ನೋಡಿ ಆ್ಯಕ್ಚುಲಿ ಜಾಮೆಟ್ರಿಕಲ್ ಮೀನ್ ಆಫ್ ಟೂ ನಂಬರ್ಸ್ ಏನು ಬರೀಬೋದು, √AB ಅಷ್ಟೇ ಹೌದಾ. ಅದೇ ಜಾಮೆಟ್ರಿಕಲ್ ಮೀನ್ ಆಫ್ A1 A2 A3 ಅಪ್ ಟು ಏನಿತ್ತು ಅಂದರೆ ಎಲ್ಲದನ್ನು ಪ್ರಾಡಕ್ಟ್ ಮಾಡಬೇಕು, ಹೋಲ್ ಪವರ್ 1/n ಬರೀತೀವಿ. ಇದು ಗೊತ್ತಿರ್ಬೇಕು ನಮಗೆ. ನೋಡಿ ಅರ್ಥಮೆಟಿಕ್ ಮೀನ್ ಆಫ್ ಟೂ ನಂಬರ್ಸ್ ಇಸ್ 34 ಅಂತ ಹೇಳಿದ್ರು. ಅಂದರೆ ಎರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕು ತಾನೆ. 64 + 2 ಅಂದರೆ 68, 68/2 ಅಂದರೆ 34 ಬರುತ್ತೆ ಇದು. ನೆಕ್ಸ್ಟ್ ನೋಡಿ ಜಾಮೆಟ್ರಿಕಲ್ ಮೀನ್ ಇಸ್ 16 ಅಂತ ಹೇಳಿದ್ರು ಹೌದಾ. 64 × 2 ಅಂದರೆ 128. ಸ್ಕ್ವೇರ್ ರೂಟ್ ಆಫ್ 128 is 16 ಅಲ್ಲ, ಅದಕ್ಕೆ ಇದು ಬರಲ್ಲ. ನೆಕ್ಸ್ಟ್ ನೋಡಿ 64 + 3 ಅಂತ ಹೇಳಿದ್ರೆ 67, 67/2 ಅಂದರೆ 67/2 ಹೌದಾ. ಪಾಯಿಂಟ್ ಸಮಥಿಂಗ್ ಬರ್ತದೆ ಅಂದರೆ 34 ಅಂತೂ ಬರಲ್ಲ. 64 + 4 ಅಂದರೆ 68 ಹೌದಾ. 68/2 ಅಂದರೆ 34 ಬರುತ್ತಲ್ಲ. ಈಗ ನೋಡಿ ಥರ್ಡ್ ಒನ್ ಬರ್ಬೋದು. 64 × 4 ಅಂದರೆ ಏನಾಗುತ್ತೆ, 4 4 16 ಅಂದರೆ 256. 256 ಇನ್ ಸ್ಕ್ವೇರ್ ರೂಟ್ 16 ಬರ್ತದೆ ಹೌದಾ. ಈಗ ಥರ್ಡ್ ಒನ್ ಬರುತ್ತೆ ನೋಡಿ. ಇದಕ್ಕೆಲ್ಲ ಆನ್ಸರ್ ಟು ಕ್ವಶನ್ ಹೋಗಿ 64 + 2 ಅಂದರೆ 66, 66/2 ಅಂದರೆ 33, ಅಲ್ಲಿ 34 ಕೊಟ್ಟಿದ್ದಾರೆ. ಅರ್ಥಮೆಟಿಕ್ ಮೀನೇ ಸ್ಯಾಟಿಸ್ಫೈ ಆಗಲ್ಲ, ಇದು ಹೋಯ್ತು. 64a + 3 ಅಂದರೆ 67/2 ಪಾಯಿಂಟ್ ಸಮಥಿಂಗ್ ಬರ್ತದೆ, 34 ಇದೆ ಅದು ಬರಲ್ಲ, ಡೆಸಿಮಲಲ್ಲಿ ಬರ್ತದೆ ಇದು. 64 + 4 ಅಂದರೆ 68/2 ಅಂದರೆ 34 ಬರುತ್ತೆ. 64 × 4 ಅಂದರೆ 256, 256 ದ ಸ್ಕ್ವೇರ್ ರೂಟ್ 16 ಬರುತ್ತೆ. ಎರಡಕ್ಕೂ ಸ್ಯಾಟಿಸ್ಫೈ ಆಗುತ್ತಲ್ಲ. ದ ಆನ್ಸರ್ ಈಸ್ 3 ಬಂತು ಹೌದಾ. ಥರ್ಡ್ ಆಪ್ಷನ್ ಬರ್ತದೆ. ನೆಕ್ಸ್ಟ್ ಪ್ರಾಬ್ಲಮ್ 38. Two numbers are in the ratio 4:1. If their arithmetic mean exceeds their geometric mean by 2, then the numbers are ಅಂತ ಹೇಳಿದ್ದಾರೆ. ಇದಕ್ಕೆ ನೋಡಿ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ. ಫಸ್ಟ್ ಆಪ್ಷನ್ ತೊಗೊಂಡೆ ಅಂದರೆ ರೇಷಿಯೋ ಅಂತೂ 4:1 ಇದೆ ಹೌದಾ. ಅರ್ಥಮೆಟಿಕ್ ಮೀನ್ ಅಂತ ಹೇಳಿದ್ದಾರೆ. ಅರ್ಥಮೆಟಿಕ್ ಮೀನ್ ಏನು ಬರುತ್ತೆ ಇಲ್ಲಿ 4 + 1/2 ಅಂದರೆ 5/2. ಜಾಮೆಟ್ರಿಕ್ ಮೀನ್ ಏನಾಗುತ್ತೆ ಇಲ್ಲಿ 4 × 1 ಅಂದರೆ 4, √4, √4 ಅಂದರೆ 2. ಇಲ್ಲಿ ಏನಂತ ಹೇಳೋದು, ಅರ್ಥಮೆಟಿಕ್ ಮೀನ್ ಎಕ್ಸಿಡ್ಸ್ ದೇರ್ ಜಾಮೆಟ್ರಿಕ್ ಮೀನ್ ಬೈ 2 ಅಂತ ಹೇಳಿದ್ದಾರೆ. ಅಂದರೆ ಅರ್ಥಮೆಟಿಕ್ ಮೀನು ಜಾಮೆಟ್ರಿಕ್ ಮೀನ್ಗಿಂತ 2 ಜಾಸ್ತಿ ಇರಬೇಕು. ಅಂದರೆ +2 ಮಾಡ್ಕೊಂಡ್ರೆ 4 ಬರ್ತದೆ, ಅದಕ್ಕೆ ಇದಂತೂ ಬರೋಲ್ಲ ಆನ್ಸರು. ಸೇಮ್ ಟೈಪ್ ಸೆಕೆಂಡ್ ಒಂದು ಟ್ರೈ ಮಾಡಿ. ಅರ್ಥಮೆಟಿಕ್ ಮೀನ್ ಏನಾಗ್ಬೋದು 16 + 4 ಅಂದರೆ 20/2 ಅಂದರೆ 10 ಬರುತ್ತೆ. ಜಾಮೆಟ್ರಿಕ್ ಮೀನು 16 4 64, √64 ಅಂದರೆ 8 ಬರುತ್ತೆ ಹೌದಾ. 16:4 ಅಂದರೆ 4:1 ಬರುತ್ತೆ. 4 4 4 1 ಅದಕ್ಕೆ 4:1 ಅಂತ ಬರುತ್ತೆ. ಅರ್ಥಮೆಟಿಕ್ ಮೀನ್ ಎಕ್ಸಿಡ್ಸ್ ದೇರ್ ಜಾಮೆಟ್ರಿಕ್ ಮೀನ್ ಬೈ 2 ಅಂದರೆ ಅರ್ಥಮೆಟಿಕ್ ಮೀನ್ ಜಾಮೆಟ್ರಿಕ್ ಮೀನ್ಗಿಂತ 2 ಜಾಸ್ತಿ ಇರಬೇಕು. ಜಾಸ್ತಿ ಇದೆ ತಾನೆ ಆನ್ಸರು ಸೆಕೆಂಡ್ ಒಂದು ಬರುತ್ತೆ ಅಷ್ಟು ಹೌದಾ. ಈಗ ನೋಡಿ ಈ ಥರದಕ್ಕೆಲ್ಲದಕ್ಕೂ ಆನ್ಸರ್ ಟು ಕ್ವಶನ್ನೇ ಹೋಗಿ ಮತ್ತು ರೆಗ್ಯುಲರ್ ಮೆಥಡಲ್ಲಿ ಮಾಡಬೇಕು ಅಂದರೆ ಲೆಂತಿ ಆಗಿಬಿಡುತ್ತೆ. ಮತ್ತು a + b/2 ಮತ್ತು a/b = 4/1 ತೊಗೋಬೇಕು. a + b/2 = √ab + 2 ಅಂತ ತೊಗೊಂಡು ಮತ್ತೆ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಲೆಂತಿ ಆಗಿಬಿಡುತ್ತೆ, ಅದ್ರ ಬದಲು ಇದು ಈಸಿ ಆಗ್ತದೆ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 39.
If x by z are arithmetic mean, geometric mean and harmonic mean of two positive numbers respectively, then the correct statement is. ನೋಡಿ ಇಲ್ಲೊಂದು ಅರ್ಥಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನಿಂದು ರಿಲೇಷನ್ ಗೊತ್ತಿರಬೇಕು, ಇಂಪಾರ್ಟೆಂಟ್ ಇಲ್ಲಿ ನೋಡಿ. ಎ ಎಮ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಜಿ ಎಮ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಹೆಚ್ ಎಮ್ ಅಂತ ಹೇಳ್ತೀವಿ, ಗೊತ್ತಿರ್ಬೇಕು ನೋಡಿದೆ. ಇದನ್ನ ಆಲ್ರೆಡಿ ಎಷ್ಟೊಂದು ಕಡೆ ಯೂಸ್ ಮಾಡ್ತಿದ್ವಿ. ಅರ್ಥಮೆಟಿಕ್ ಮೀನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ಅಂತ ಗೊತ್ತಿರಬೇಕು. ಇದನ್ನ ಎಷ್ಟೊಂದು ಕಡೆ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಆಯ್ತಲ್ಲ, ಅದಕ್ಕೆ ಐಡಿಯಾ ಗೊತ್ತಿರಲಿ. ಇನ್ನು ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೋದು ಅಂದರೆ, ಮಿನಿಮಮ್ ವ್ಯಾಲ್ಯೂ ಕೊಟ್ಬಿಟ್ಟು ಟ್ಯಾನ್ ಆ್ಯಂಡ್ ಕಾಟ್ ಕೊಟ್ಟಿದ್ದು ಅಂದ್ಕೊಳ್ಳಿ, ಅಲ್ಲೂ ಇದನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು ನೋಡಿ. ಯಾಕೆ ಟ್ಯಾನ್ ಆ್ಯಂಡ್ ಕಾಟ್ ಗೊತ್ತಿತ್ತು ಅಂದರೆ ನೋಡಿ, ಟ್ಯಾನ್ ಟೀಟಾ ಪ್ಲಸ್ ಕಾಟ್ ಟೀಟಾ ಡಿವೈಡೆಡ್ ಬೈ 2 ಅಂದರೆ ಅರ್ಥಮೆಟಿಕ್ ಮೀನ್ ಇದು ಇಸ್ ಈಕ್ವಲ್ ರೂಟ್ ಆಫ್ ಅಥವಾ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಇಂಟು ಕಾಟ್ ಟೀಟಾ ಬರೀಬೋದಲ್ಲ. ಟ್ಯಾನ್ ಟೀಟಾ ಇಂಟು ಕಾಟ್ ಟೀಟಾ ಅಂದರೆ 1 ಆಗಿಬಿಡುತ್ತೆ. ಹಾಗಾದ್ರೆ ಟ್ಯಾನ್ ಟೀಟಾ ಪ್ಲಸ್ ಕಾಟ್ ಟೀಟಾ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಬಂತು. ಹೌದಾ ನೋಡಿ, ಇದು ಇಂಪಾರ್ಟೆಂಟ್ ನಮಗೆ, ಈ ಐಡಿಯಾ ಗೊತ್ತಿರಬೇಕಷ್ಟೇ. ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಟ್ಯಾನ್ ಸ್ಕ್ವೇರ್ ಕಾಟ್ ಸ್ಕ್ವೇರ್ ಕೊಟ್ಟಾಗೂ ಇದೇ ಐಡಿಯಾ ಯೂಸ್ ಮಾಡಿ, ಟ್ಯಾನ್ ಕ್ಯೂಬ್ ಕಾಟ್ ಕ್ಯೂಬ್ ಕೊಟ್ಟಾಗ ಇದನ್ನೇ ಯೂಸ್ ಮಾಡಿ. ಅಂದರೆ ಇಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ, ರೆಸಿಪ್ರೋಕಲ್ ರಿಲೇಷನ್ಸ್ ಇದ್ದಾಗೆಲ್ಲ ಅರ್ಥಮೆಟಿಕ್ ಮೀನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕಲ್ ಮೀನ್ ಯೂಸ್ ಮಾಡ್ಬೋದು. ಅಂದರೆ ಸೈನು ಕಾಸು, ಸೈನು ಕೋಸಿಕೆಂಟು, ಕಾಸ್ ಸೀಕೆಂಟು ಇದೆಲ್ಲ ಇತ್ತು ಅಂದರೆ ಅಲ್ಲೆಲ್ಲ ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇವೆರಡು ಕ್ಯಾನ್ಸಲ್ ಆಗ್ಬಿಟ್ಟು ಇದೇನಾಗ್ಬಿಡುತ್ತೆ ಅಂದರೆ 1 ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೋದು, ಆಯ್ತಲ್ಲ. ಇಲ್ಲಿ ಹಾಗಾದ್ರೆ ಇದಕ್ಕೆ ಏನು ಬರ್ಬೋದು, ಅರ್ಥಮೆಟಿಕ್ ಮೀನ್ ಇಸ್ ಎಕ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಝೆಡ್ ಬರ್ತದೆ. ಹೌದಾ, ಅಥವಾ ಝೆಡ್ ಲೆಸ್ ದ್ಯಾನ್ ವೈ ಲೆಸ್ ದ್ಯಾನ್ ಎಕ್ಸ್, ಥರ್ಡ್ ಒನ್ ಬರೀಬೋದಲ್ಲ. ಹೌದಾ, ಆಯ್ತಲ್ಲ. ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 40. ದ ಮಿನಿಮಮ್ ವ್ಯಾಲ್ಯೂ ಆಫ್ ದ ಸಮ್ ಆಫ್ ರಿಯಲ್ ನಂಬರ್ಸ್. ಹೌದಾ, ಕೊಟ್ಟಿರೋದು ನೋಡಿ. ಹಾಗಾದ್ರೆ ಇದನ್ನು ಯಾವ ಥರ ಬರ್ಕೊತೀನಿ ಅಂತ ಹೇಳಿ, ಈಗ ಒಂದು ಎ ಪಾ -5, ನೆಕ್ಸ್ಟು ಎ ಪಾ -4, 3 ಎ ಪಾರ್ -3, 1 ಎ ಪಾರ್ 8, ಎ ಪಾರ್ 10. ನೋಡಿ, ಇದರದ್ದು ಮಿನಿಮಮ್ ವ್ಯಾಲ್ಯೂ ಕೇಳಿದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋಕೆ ಬರೋ ಲೆಂತಿ ಆಗಿಬಿಡುತ್ತಿದ್ದು. ಹೌದಾ, ಅಥವಾ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್ ಯೂಸ್ ಮಾಡೋಕ್ಕೆ ಬರೋಲ್ಲ, ಲೆಂತಿ ಆಗುತ್ತೆ. ಹಾಗಾದ್ರೆ ಇದನ್ನು ಯಾವ ಥರ ಬರ್ಕೊತೀವಿ ನೋಡಿ, ಇದೇ ನಂಬರ್ಸ್ನ ಸಮ್ ತಾನೆ. ಎ ಪಾ -5 ಪ್ಲಸ್ ಎ ಪಾ -4 ಪ್ಲಸ್ 3 ಇಂಟು ಎ ಪಾರ್ -3ನ ಎ ಪಾ -3 ಪ್ಲಸ್ ಎ ಪಾ -3 ಪ್ಲಸ್ ಎ ಪಾ -3 ಬರೀಬೋದಾ, ಪ್ಲಸ್ 1 ಪ್ಲಸ್ ಎ ಪಾರ್ 8 ಪ್ಲಸ್ ಎ ಪಾರ್ 10 ಹೀಗೆ ಬರೀಬೋದಲ್ಲ. ನೋಡಿ, ಇದನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದರದ್ದು ಮಿನಿಮಮ್ ವ್ಯಾಲ್ಯೂ ಕೇಳಿದ್ದಾರೆ. ಹೌದಾ, ನೋಡಿ ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ, 1 2 3 4 5 6 7 8 ಟರ್ಮ್ಸ್ ಇದೆ. ಹೌದಾ, ಹಾಗಾದ್ರೆ ಇದನ್ನು ಅರ್ಥಮೆಟಿಕ್ ಮೀನ್ ಅಂದ್ಕೊಂಡೆ ಅಂದರೆ ಡಿವೈಡಿಂಗ್ ಬೈ 8 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕಲ್ ಮೀನ್ ಅಂತ ಏನು ಮಾಡ್ಕೋಬೇಕು, ಎಲ್ಲದರದ್ದು ಪ್ರಾಡಕ್ಟ್ ಅಲ್ಲ. ಪ್ರಾಡಕ್ಟ್ ಏನಾಗುತ್ತೆ, ಎ ಪಾರ್ -5 ಇಂಟು ಎ ಪಾ -4 ಇಂಟು ಎ ಪಾ -3 ಇಂಟು ಎ ಪಾ -3 ಇಂಟು ಎ ಪಾ -3 ಇಂಟು 1 ಇಂಟು ಎ ಪಾರ್ 8 ಇಂಟು ಎ ಪಾರ್ 10 ಹೋಲ್ ಪಾರ್ 1/8 ಬರೀಬೋದಾ. ಹಾಗಾದ್ರೆ ಸಮ್ ಇದು ಸಮ್ ಬೈ 8 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಇದು ಪವರ್ ಎಲ್ಲ ಆ್ಯಡ್ ಮಾಡ್ಕೊಂಡ್ರೆ ಏನು ಬರ್ಬೋದು, -5 -4 -3 -3 ಪ್ಲಸ್ 8 ಪ್ಲಸ್ 10 ಹೋಲ್ ಪಾರ್ 1/8. 18 ಇದು -9 -9 -18 -18 ಪ್ಲಸ್ 18 ಅಂದರೆ 0, ಎ ಪಾರ್ 0 ಅಂದರೆ 1 ಆಯ್ತು. ಹಾಗಾದ್ರೆ ಸಮ್ ಬೈ 8 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, ಅದು ಸಮ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಬರುತ್ತೆ. ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ಏನಾಗ್ಬಿಡುತ್ತೆ ಅಲ್ಲಿ 8 ಬರ್ತದೆ ಅಷ್ಟೇ. ಅಂದರೆ ಫಸ್ಟ್ ಒನ್ ಬರುತ್ತೆ. ಅದೇ ನೋಡಿ, ಇಲ್ಲಿ ಏನು ಯೂಸ್ ಮಾಡಿರೋದು, ಅರ್ಥಮೆಟಿಕ್ ಮೀನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ಯೂಸ್ ಮಾಡಿದ್ವಿ, ಡೈರೆಕ್ಟಾಗಿ ಬಂತು. ಹೌದಾ, ನನಗೆ ಈ ಐಡಿಯಾ ಗೊತ್ತಿರಲಿ ಅಷ್ಟೇ. ಇದನ್ನೇನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ವಿ, ರೆಸಿಪ್ರೋಕಲ್ ರಿಲೇಷನ್ಸ್ ಇದ್ದಾಗ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇದೆಲ್ಲ ರೆಸಿಪ್ರೋಕಲ್ಲೇ ಇದೆ. ಹೌದಾ, ಇವಿಷ್ಟು ಮಾಡ್ಕೊಂಡ್ರೆ 1 ಬೈ ಎ ಪಾರ್ 18, ಇದು ಎ ಪಾರ್ 18, ಎ ಪಾರ್ 18 ರೆಸಿಪ್ರೋಕಲ್ 1 ಬೈ ಎ ಪಾರ್ 18 ತಾನೆ. ಯಾಕೆ ಎಲ್ಲೆಲ್ಲಿ ರೆಸಿಪ್ರೋಕಲ್ ಬರುತ್ತೆ ಅಲ್ಲೆಲ್ಲ ಈ ಐಡಿಯಾ ಯೂಸ್ ಮಾಡ್ಕೊಂಡ್ವಿ ಅಂದರೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಏನು ಐಡಿಯಾ ಗೊತ್ತಾಗಬೇಕು ಅಂದರೆ, ಇದನ್ನು ಯೂಸ್ ಮಾಡ್ಕೊಂಡು ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಬೋದು. ಹೌದಾ, ಅದಕ್ಕೆ ಅದು ಗೊತ್ತಿರಬೇಕು. ಥ್ಯಾಂಕ್ ಯು.